ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ತ್ರಿಪುರಾಂತಕ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಅಂತ ವಚನವೊಂದರಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾ, ಅಂತಿಮವಾಗಿ ಅತ್ತಿತ್ತ ಹರಿಯುವ ಮನಸ್ಸನ್ನ ನಿಯಂತ್ರಿಸದೆ ಹೋದರೆ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತಿನ ದಿನ ತಾವೆಲ್ಲ ಗಮನಿಸಿರಬಹುದು, ಯಾತ್ರಾ ಸ್ಥಳಗಳು, ಗುಡಿಗೋಪುರಗಳು ಜನಜಂಗುಳಿಯಿಂದ ಕೂಡಿರುತ್ತೆ. ಅಲ್ಲಿ ಬಂದಿರುವಂತಹ ಬಹುತೇಕರು ಭಗವಂತ ತಮಗೆ ಕೊಟ್ಟಿರುವಂತಹ ಸುಖ ಸೌಕರ್ಯಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕಿಂತ ಹೆಚ್ಚಾಗಿ ಅನೇಕ ಆಸೆಗಳ, ಕೋರಿಕೆಗಳ ಮೂಟೆಗಳನ್ನೇ ಹೊತ್ತು ತಂದಿರ್ತಾರೆ. ಅಷ್ಟೇ ಅಲ್ಲ, ಪಾಪಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಅನೇಕರು ಪುಣ್ಯ ಸ್ನಾನ ಮಾಡಿ, ದೇವರಿಗೆ ಅರ್ಚನೆ ಮಾಡಿಸಿ, ಉತ್ಸವಗಳನ್ನ ಮಾಡಿಸಿ ತಮ್ಮ ಪಾಪಗಳನ್ನ ತೊಳ್ಕೊಳ್ಳುವಂತಹ ಕೆಲಸವನ್ನ ಮಾಡಲಿಕ್ಕೆ ಬಂದಿರ್ತಾರೆ. ಕೆಟ್ಟದ್ದನ್ನ ಯೋಚಿಸಿ, ಕೆಟ್ಟದ್ದನ್ನ ಮಾಡಿ ಒಳ್ಳೆಯದನ್ನ ಮಾಡು ಭಗವಂತ ಅಂತ ಕೇಳಿದ್ರೆ ಭಗವಂತ ತಾನೇ ಹೇಗೆ ಒಳ್ಳೇದು ಮಾಡಕ್ ಸಾಧ್ಯ ಅಲ್ವಾ? ತಾವು ಮಾಡುವ ಕಾಯಕದಲ್ಲಿ ಒಳ್ಳೆಯದಿರಬೇಕು, ತಾವು ಬೇರೆಯವರಿಗೆ ಬಯಸೋದ್ರಲ್ಲಿ ಒಳ್ಳೆಯದಿರಬೇಕು. ಆಗ ಮಾತ್ರ ಭಗವಂತ ನಮಗೆ ಒಲಿಲಿಕ್ಕೆ ಸಾಧ್ಯ. ಹೌದು, ಮನುಷ್ಯನಿಗೆ ನೋವು ಮತ್ತೆ ಕಷ್ಟಗಳು ಹೆಚ್ಚಾದಾಗ ಭಗವಂತ ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಯಾವಾಗ ಭಗವಂತ ಒಳ್ಳೆಯದನ್ನ ಮಾಡ್ತಾನೆ ಅಂದ್ರೆ ನಿಮ್ಮಲ್ಲಿ ಒಳ್ಳೇದಿದ್ರೆ ಮಾತ್ರ. ನಾವು ಹತ್ರ ಆಗ್ಬೇಕಾಗಿರೋದು ದೇವರ ಮೂರ್ತಿಗಲ್ಲ, ದೇವರ ನೀತಿಗೆ. ದೇವರ ನೀತಿಯನ್ನು ಅರಿತು ನಾವು ಬದುಕುವಂತಹ ಅಗತ್ಯ ಇದೆ. ಈ ಕುರಿತು ನಾವು ಚಿಂತನೆ ಮಾಡೋಣ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.